ಓ ಬಂದ್ರಾ? ಬನ್ನಿ ಬನ್ನಿ. 2024 ಮುಗಿದು ಇನ್ನೇನು 2025ಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಿಂದ ಸಾಕಷ್ಟು ಸ್ಟಾರ್ ನಟರ ಸಿನಿಮಾಗಳು ಕೂಡ 2025ರಲ್ಲಿ ಬರೋದಕ್ಕೆ ರೆಡಿಯಾಗಿವೆ. ಹಾಗಿದ್ರೆ 2025ರಲ್ಲಿ ಕನ್ನಡದ ಯಾವೆಲ್ಲ ಸ್ಟಾರ್ ನಟರ ಸಿನಿಮಾಗಳು ಧೂಳೆಬ್ಬೆಸ್ತವೆ ಅನ್ನೋದರ ಬಗ್ಗೆನೇ ಈ ವಿಡಿಯೋ. ಸೊ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಉತ್ತರಾಖಂಡ ರೋಹಿತ್ ಪದ್ದಕ್ಕಿಯವರು ಡೈರೆಕ್ಟ್ ಮಾಡಿ ಡಾಲಿ ಧನಂಜಯ್ ಮತ್ತು ಶಿವಣ್ಣ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಚೈತ್ರಾಜೆ ಆಚಾರ್ಯ, ದಿಗಂತ್, ಯೋಗರಾಜ್ ಭಟ್ ಹೀಗೆ ದೊಡ್ಡ ತಾರಾ ಬಳಗವೂ ಕೂಡ ಇರಲಿದೆ. ಆ್ಯಂಡ್ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ರೆಡಿ ಆಗ್ತಾ ಇರುವಂತಹ ಈ ಸಿನಿಮಾ 2025ರ ಮಾರ್ಚಲ್ಲಿ ರಿಲೀಸ್ ಕೂಡ ಆಗೋದಕ್ಕೆ ರೆಡಿಯಾಗಿದೆ. ಸೊ ಶಿವಣ್ಣ ಮತ್ತು ಡಾಲಿ ಧನಂಜಯ್ ಅವರ ಕಾಂಬಿನೇಷನ್ನ ಟಗರು ಸಿನಿಮಾದಂತೆಯೇ ಈ ಸಿನಿಮಾ ಕೂಡ ಹೈಪ್ ಜೊತೆಗೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಆ್ಯಂಡ್ ಅದೇನಾದರೂ ಆದರೆ ಆಬ್ವಿಯಸ್ಲಿ ಬಾಕ್ಸ್ ಆಫೀಸನ್ನು ಧೂಳೆಬ್ಬಿಸೋದಂತೂ ಪಕ್ಕ. ನಾಡಪ್ರಭು ಕೆಂಪೇಗೌಡ ಡಾಲಿ ಧನಂಜಯ್ ಅವರ ಅತಿ ಹೆಚ್ಚು ಹೈಪ್ ಇರುವಂಥ ಸಿನಿಮಾ ಇದು ಅಂದರೂ ಕೂಡ ತಪ್ಪಾಗಲ್ಲ. ನಾಡಪ್ರಭು ಕೆಂಪೇಗೌಡರಾಗಿ ಡಾಲಿ ಧನಂಜಯ್ ಅವರ ಪೋಸ್ಟರ್ ಒಂದು ರಿಲೀಸ್ ಮಾಡಿದ್ರು. ಆ್ಯಂಡ್ ಅದರಿಂದಾನೇ ಭಾರಿ ಹೈಪನ್ನು ಕ್ರಿಯೇಟ್ ಮಾಡಿದೆ ಈ ಸಿನಿಮಾ. TS ನಾಗಾಭರನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ವಾಸುಕಿ ವೈಭವ್ ಅವರು ಈ ಸಿನಿಮಾಗೆ ಸಂಗೀತವನ್ನು ಕೊಡ್ತಾ ಇದ್ದು, ಅತಿ ಹೆಚ್ಚು ಹೈಪ್ ಜೊತೆಗೆ ಈ ಸಿನಿಮಾ ರಿಲೀಸ್ ಕೂಡ ಆಗೋದಕ್ಕೆ 2025ರಲ್ಲಿ ರೆಡಿ ಆಗ್ತಿದೆ. ಸೊ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸಲ್ಲಿ ಧೂಳೆಬ್ಬಿಸೋದು ಪಕ್ಕ ಅಂತಾನೆ ಹೇಳ್ಬೋದು. ಕರಾವಳಿ ಆಫ್ಟರ್ ಲಾಂಗ್ ಟೈಮ್ ನಂತರ ಪ್ರಜ್ವಲ್ ದೇವರಾಜ್ ಅವರು ಒಂದೊಳ್ಳೆ ಸ್ಕ್ರಿಪ್ಟನ್ನು ಆರಿಸಿಕೊಂಡ್ರು ಅನ್ನೋದು ಈ ಸಿನಿಮಾದ ಟೀಸರನ್ನು ನೋಡಿದಾಗ ನನಗೆ ಗೊತ್ತಾಯಿತು. ಕರಾವಳಿ ಭಾಗದ ಕಥೆಯನ್ನು ಇಟ್ಕೊಂಡು ಒಂದು ಯೂನಿಕ್ ಕಾನ್ಸೆಪ್ಟ್ ಜೊತೆಗೆ ಬರ್ತಾ ಇದ್ದಾರೆ. ಆ್ಯಂಡ್ ಅಪ್ಡೇಟ್ಸ್ಗಳ ಪ್ರಕಾರ ಅದು ಯೂನಿಕ್ ಕೂಡ ಆಗಿರುತ್ತೆ ಅನ್ಕೋತೀನಿ. ಸೊ ಈ ಸಿನಿಮಾನ ಗುರುದತ್ ಗಾನಿಗ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸಚಿನ್ ಬಸ್ರೂರ್ ಅವರು ಈ ಸಿನಿಮಾಗೆ ಸಂಗೀತವನ್ನು ಕೊಡ್ತಾ ಇದ್ದು, ಪ್ರಜ್ವಲ್ ದೇವರಾಜ್ ಅವರು ಒಂದು ದೊಡ್ಡ ಕಂಬ್ಯಾಕ್ಗೋಸ್ಕರ ಕಾಯ್ತಾ ಇರೋದು ಈ ಸಿನಿಮಾದಿಂದ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ ಹಾಗೇನಾದರೂ ಆದರೆ ಆಬ್ವಿಯಸ್ಲಿ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸಲ್ಲಿ ದೊಡ್ಡ ಸಕ್ಸಸ್ಸನ್ನೇ ಕಾಣುತ್ತೆ. 45 ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಂತಹ ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡ್ತಾ ಇರುವಂಥ ಸಿನಿಮಾ ಇದು. ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿಯಂತಹ 3 ಜನ ಸ್ಟಾರ್ ನಟರಿದ್ದಾರೆ ಅಂದಾಗಲೇ ಹೈಪ್ ಜಾಸ್ತಿ ಆಗಿತ್ತು. ಆ್ಯಂಡ್ ಬಿಟ್ಟಿರುವಂತಹ ಅಪ್ಡೇಟ್ಸ್ಗಳು ಆ ಹೈಪನ್ನು ದುಪ್ಪಟ್ಟು ಮಾಡಿರೋದಂತೂ ನಿಜಾನೇ. ಸೊ ಈ ಸಿನಿಮಾ ಕೂಡ 2025ರಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಕತೆ ಚೆನ್ನಾಗಿರೋದ್ರಿಂದಾನೇ ಈ 3 ಸ್ಟಾರ್ ನಟರು ಸಿನಿಮಾನ ಒಪ್ಕೊಂಡಿರೋದಂತೆ. ಹಾಗೇನಾದರೂ ಆಗಿದ್ರೆ ಬಾಕ್ಸ್ ಆಫೀಸಲ್ಲಿ ಈ ಸಿನಿಮಾ ಕೂಡ ದೊಡ್ಡ ಸಕ್ಸಸ್ಸನ್ನೇ ಕಾಣ್ಬೋದು. ಭೈರವನ ಕೊನೆ ಪಾಠ ಶಿವಣ್ಣ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಸೇರುತ್ತೆ. ಈ ಸಿನಿಮಾನ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಕವಲುದಾರಿ ಮತ್ತು ಸಪ್ತಸಾಗರದಾಚೆಯಲ್ಲೋ ಸೈಡ್ ಎ ಮತ್ತು ಸೈಡ್ ಬಿನ ಡೈರೆಕ್ಟರ್ ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಶಿವಣ್ಣ ಅವರ ಪೋಸ್ಟರ್ಸು ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸನ್ನು ಹೈಪ್ ಮಾಡಿವೆ. ಆ್ಯಂಡ್ ಆಬ್ವಿಯಸ್ಲಿ ಈ ಇಬ್ಬರ ಕಾಂಬಿನೇಷನ್ ಅನ್ನೋದೇ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಕೂಡ 2025ರ ಬಾಕ್ಸ್ ಆಫೀಸಲ್ಲಿ ದೊಡ್ಡ ಗಳಿಕೆಯನ್ನು ಮಾಡಿ ಧೂಳೆಬ್ಬಿಸೋದು ಪಕ್ಕ ಅಂತಲೇ ಹೇಳ್ಬೋದು. ರಿಚರ್ಡ್ ಆಂಟನಿ ಕನ್ನಡದ ಮೋಸ್ಟ್ ಅಂಡರ್ರೇಟೆಡ್ ಸಿನಿಮಾ ಅಂದರೆ ಅದು ಉಳಿದವರು ಕಂಡಂತೆ ಅಂತ ಹೇಳ್ಬೋದು. ಇವನ್ ಬೇರೆ ಇಂಡಸ್ಟ್ರಿಯವರು ಕೂಡ ಆ ಸಿನಿಮಾದ ರೆಫರೆನ್ಸನ್ನು ಪಡ್ಕೊಳ್ತಾರೆ. ಸೊ ಆ ಸಿನಿಮಾದ ಸೀಕ್ವೆಲ್ ಆ್ಯಂಡ್ ಪ್ರೀಕ್ವೆಲ್ ರಿಚರ್ಡ್ ಆಂಟನಿ ಸಿನಿಮಾ ಅನೌನ್ಸ್ ಆದಾಗಲೇ ಭಾರಿ ಹೈಪನ್ನು ಕ್ರಿಯೇಟ್ ಮಾಡಿತ್ತು. ಆ್ಯಂಡ್ ಹೊಂಬಾಳೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದಾಗ ಆ ಹೈಪ್ ಅನ್ನೋದು ದೊಡ್ಡ ಮಟ್ಟಕ್ಕೆ ಹೋಗಿದೆ. ಸೊ ಈ ಸಿನಿಮಾ ಕೂಡ 2025ರಲ್ಲಿ ಬಾಕ್ಸ್ ಆಫೀಸನ್ನು ಧೂಳೆಬ್ಬಿಸೋದು ಪಕ್ಕ ಅಂತಲೇ ಹೇಳ್ತೀನಿ. ಬಟ್ ಸಿನಿಮಾ ಟೀಮಿನವರು ಅದರ ಬಗ್ಗೆ ಅಪ್ಡೇಟ್ಸ್ಗಳನ್ನು ಆದಷ್ಟು ಬೇಗ ಕೊಡಲಿ ಅನ್ನೋದೊಂದೇ ನನ್ನ ಕೋರಿಕೆ. ಯಕ್ಕ ಯುವರಾಜ್ ಕುಮಾರ್ ಅವರ ಅಪ್ಕಮಿಂಗ್ ಸಿನಿಮಾ ಇದು. ರೋಹಿತ್ ಪದ್ದಕ್ಕಿಯವರು ಡೈರೆಕ್ಟ್ ಮಾಡಿ ಯುವರಾಜ್ ಕುಮಾರ್ ಮತ್ತು ಸಂಪದಾ ಅವರು ಲೀಡ್ ರೋಲಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ ಇದು. PRK ಪ್ರೊಡಕ್ಷನ್ಸ್, ಜಯಣ್ಣ ಫಿಲ್ಮ್ಸ್ ಮತ್ತು KRG ಸ್ಟುಡಿಯೋಸ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯುವರಾಜ್ ಕುಮಾರ್ ಅವರ ಡೆಬ್ಯೂ ಸಿನಿಮಾ ಯುವ ಅಷ್ಟೇನು ಸದ್ದು ಮಾಡಲಿಲ್ಲ. ಬಟ್ ಈ ಸಿನಿಮಾದ ಮೇಲೆ ಭಾರಿ ಎಕ್ಸ್ಪೆಕ್ಟೇಷನ್ಸ್ ಇವೆ. ಸೊ ಈ ಸಿನಿಮಾ ಕೂಡ 2025ರ ಬಾಕ್ಸ್ ಆಫೀಸನ್ನು ಧೂಳೆಬ್ಬಿಸೋ ಸಿನಿಮಾಗಳಲ್ಲಿ ಸೇರುತ್ತೆ ಅಂದ್ಕೊಳ್ತೀನಿ. KD ದ ಡೆವಿಲ್ ಪ್ರೇಮ್ಸ್ ಮತ್ತು ಧ್ರುವ ಸರ್ಜಾ ಕಾಂಬಿನೇಷನ್ನ ಅತಿ ಹೆಚ್ಚು ಹೈಪ್ ಇರುವಂತಹ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರುವಂಥ ಸಿನಿಮಾ ಇದು. ಆಬ್ವಿಯಸ್ಲಿ ಪ್ರೇಮ್ಸ್ ಅವರ ಸಿನಿಮಾ ಅಂದಾಗ ಎಕ್ಸ್ಪೆಕ್ಟೇಷನ್ ಜೊತೆಗೆ ಹೈಪ್ ಕೂಡ ಇದ್ದೇ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ರೇಷ್ಮಾ ನಾನಯ್ಯ ಮತ್ತು ಸಂಜಯ್ ದತ್ ಅವರು ಕೂಡ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಸೊ ಈ ಸಿನಿಮಾ ಇದೇ ಡಿಸೆಂಬರಲ್ಲಿ ರಿಲೀಸ್ ಆಗಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಈ ಸಿನಿಮಾ ಕೂಡ
2025ರಲ್ಲೇ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಸೊ ಅನ್ಕೊಂಡಿದ್ದ ಹಾಗೆ ಕಥೆ ಚೆನ್ನಾಗಿದ್ರೆ ಸಿನಿಮಾ ಬಾಕ್ಸ್ ಆಫೀಸನ್ನು ಧೂಳೆಬ್ಬಿಸೋದಂತೂ ಪಕ್ಕ ಅಂತಾನೆ ಹೇಳ್ತೀನಿ. ಛೂಮಂತರ್ ಕರ್ವ ನವನೀತ್ ಅವರು ಡೈರೆಕ್ಟ್ ಮಾಡಿ ಶರಣ್, ಮೇಘನಾ ಗಾಂವ್ಕರ್ ಮತ್ತು ಅದಿತಿ ಪ್ರಭುದೇವ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ ಇದು. ಕರ್ವ ಅವರ ಟೀಮ್ ಅನ್ನೋದಕ್ಕೆ ಈ ಸಿನಿಮಾದ ಮೇಲೆ ಹೈಪ್ ಇರೋದು ಒಂದು ಕಡೆ ಆದರೆ ಬಿಟ್ಟಿರುವಂತಹ ಟ್ರೇಲರ್ ಆ ಹೈಪನ್ನು ಇನ್ನಷ್ಟು ಜಾಸ್ತಿ ಮಾಡಿದೆ. ಸೊ ಈ ಸಿನಿಮಾ 10 ಜನವರಿ 2025ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಸೊ ಈ ಸಿನಿಮಾ ಕೂಡ ಕರ್ವದಂತೆಯೇ ವರ್ಕ್ ಆದರೆ ಆಬ್ವಿಯಸ್ಲಿ ಬಾಕ್ಸ್ ಆಫೀಸನ್ನು ಧೂಳೆಬ್ಬಿಸೋದು ಪಕ್ಕ ಅಂತಾನೆ ಹೇಳ್ಬೋದು. ಬಿಲ್ಲರಂಗ ಬಾದ್ಶಾ ಕಿಚ್ಚ ಸುದೀಪ್ ಮತ್ತು ಅನೂಪ್ ಭಂಡಾರಿ ಅವರ ಕಾಂಬಿನೇಷನಲ್ಲಿ ಅನೌನ್ಸ್ ಆಗಿರುವಂಥ ಸಿನಿಮಾ ಇದು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಕಾರಣ ಆಲ್ರೆಡಿ ಈ ಕಾಂಬಿನೇಷನಲ್ಲಿ ಬಂದಿರುವಂತಹ ವಿಕ್ರಾಂತ್ ರೋನಾ ಸಿನಿಮಾ ಅಂತ ಕೂಡ ಹೇಳ್ಬೋದು. ಸೊ ಬಿಲ್ಲರಂಗ ಬಾದ್ಶಾ 2025ರ ಡಿಸೆಂಬರಲ್ಲಿ ರಿಲೀಸ್ ಆಗ್ಬೋದು. ಆಲ್ರೆಡಿ ಸಿನಿಮಾದ ಕಾನ್ಸೆಪ್ಟ್ ಟೀಸರನ್ನು ಬಿಟ್ಟಿದ್ದಾರೆ. ಈ ಸಿನಿಮಾ 2 ಭಾಗಗಳಲ್ಲಿ ಬರ್ತಾ ಇದೆ. ಮೊದಲನೇದು ಫಸ್ಟ್ ಬ್ಲಡ್ ಅಂತ, ಎರಡನೆಯದು ಸೆಕೆಂಡ್ ಬ್ಲಡ್ ಅಂತ. ಸೊ ಅತಿ ಹೆಚ್ಚು ಹೈಪ್ ಇರುವಂತಹ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸನ್ನು ಧೂಳೆಬ್ಬಿಸೋದು ಪಕ್ಕ ಅಂತಾನೆ ಹೇಳ್ತೀನಿ. ಬುದ್ಧಿವಂತ 2 ಈಗ ಸೀಕ್ವೆಲ್ಗಳ ಟ್ರೆಂಡ್ ಇದೆ, ಹಾಗಂತ ಎಲ್ಲ ಸಿನಿಮಾಗಳು ಕೂಡ ವರ್ಕ್ ಆಗ್ತಿಲ್ಲ. ಆ ಲಿಸ್ಟಲ್ಲಿ ಈ ಸಿನಿಮಾ ಸೇರೋದು ಬೇಡ ಅನ್ನೋದು ಬಿಟ್ಟರೆ ಈ ಸಿನಿಮಾದ ಮೇಲೆ ಜಾಸ್ತಿನೇ ಹೈಪ್ ಇದೆ. ಜಯದೇವ್ ಅವರು ಡೈರೆಕ್ಟ್ ಮಾಡಿ ಉಪೇಂದ್ರ, ಶ್ರೀನಗರ ಕಿಟ್ಟಿ, ಮೇಘನಾ ರಾಜ್, ಸೊನಾಲ್ ಮೊಂಟ್ಯಾರಿಯೋ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ ಇದು. ಆಲ್ರೆಡಿ ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಮುಂದೆ ಹೋಗಿದೆ. ಸದ್ಯಕ್ಕೆ UI ಜೊತೆಗೆ ಉಪೇಂದ್ರ ಅವರು ಬರ್ತಿದ್ದಾರೆ. ಸೊ 2025ರಲ್ಲಿ ಬುದ್ಧಿವಂತ 2 ಬಂದರೆ ಮಾತ್ರ ಬಾಕ್ಸ್ ಆಫೀಸ್ ಧೂಳೆಬ್ಬಿಸೋದು ಪಕ್ಕ ಅಂತಾನೆ ಹೇಳ್ಬೋದು. ಕಾಂತಾರ ಚಾಪ್ಟರ್ 1 ಆಲ್ರೆಡಿ ಕಾಂತಾರ ಸಿನಿಮಾ ವರ್ಡ್ ಆಫ್ ಮೌತಿಂದ ದೊಡ್ಡ ಸಕ್ಸಸ್ಸನ್ನು ಕಂಡಿತ್ತು. ಆ್ಯಂಡ್ ಈಗ ಅದರದ್ದೇ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ಕೂಡ ಬರ್ತಾ ಇದೆ. ರಿಷಬ್ ಶೆಟ್ಟಿ ಅವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಾ ಇರುವಂಥ ಸಿನಿಮಾ ಇದು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಹೈಪ್ ಇರುವಂತಹ ಈ ಸಿನಿಮಾ ರಿಲೀಸ್ ಆದಮೇಲೆ ಆಬ್ವಿಯಸ್ಲಿ 1000 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ತೀನಿ. ಟಾಕ್ಸಿಕ್ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ ಸಿನಿಮಾ ಅಂದರೆ ಅದು ಟಾಕ್ಸಿಕ್. ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ ಇದು. KGFನ ದೊಡ್ಡ ಸಕ್ಸಸ್ನ ನಂತರ ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ರು. ಆ್ಯಂಡ್ ಅದರಿಂದಾನೇ ಟಾಕ್ಸಿಕ್ ಅನೌನ್ಸ್ ಆದಾಗಿನಿಂದ ಕೂಡ ಈ ಸಿನಿಮಾದ ಮೇಲೆ ದೊಡ್ಡ ಹೈಪ್ ಇದೆ. ಸೊ ಈ ಸಿನಿಮಾ 2025ರ ಏಪ್ರಿಲಲ್ಲಿ ರಿಲೀಸ್ ಆಗಬೇಕಾಗಿತ್ತು. ಬಟ್ ಶೂಟಿಂಗ್ನ ಕೆಲವು ಡಿಲೇಗಳ ಕಾರಣದಿಂದ ಈ ಸಿನಿಮಾ ಮುಂದಕ್ಕೆ ಹೋಗ್ಬೋದು. ಬಟ್ ರಿಲೀಸ್ ಆದಮೇಲೆ ಈ ಸಿನಿಮಾ ಆಬ್ವಿಯಸ್ಲಿ ಈಸಿಯಾಗಿ 1000 ಕೋಟಿ ಮಾಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತಲೇ ಹೇಳ್ತೀನಿ. ಸೊ ಇವಿಷ್ಟು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ 2025ರಲ್ಲಿ ಬಾಕ್ಸ್ ಆಫೀಸನ್ನು ಧೂಳೆಬ್ಬಿಸುವಂತಹ ಕನ್ನಡದ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ನೀವು ವೇಟ್ ಮಾಡ್ತಾ ಇರುವಂತಹ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.